ಸುರಭಿ ಅವರು ಇವಾಗ ವಾರ್ಮ್ ಅಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪಾಪ ಬೆಳಗ್ಗೆ ಬೆಳಗ್ಗೆ ಬಂದು ಸಂಜೆವರೆಗೂ ಕೂಡ ಹಿಂಗೆ ಟೆನ್ನಿಸ್ ಕೋರ್ಟಲ್ಲಿ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದರೆ ಅರ್ಲಿ ಮಾರ್ನಿಂಗು ನಾವು ಯಾವ ರೀತಿ ವಾರ್ಮ್ ಅಪ್ ಮಾಡ್ತೀವಿ ಅದೇ ಪ್ಲಸ್ ಪಾಯಿಂಟ್ ಆಗುತ್ತೆ. ಸಂಜೆವರೆಗೂ ಕೂಡ ನಮ್ಮನ್ನು ಅದು ತುಂಬ ಎನರ್ಜಿಟಿಕ್ ಆಗಿ ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನಗೆ ಕೋಚ್ ಆಗಿರ್ಬೋದು, ಕೆಲವೊಂದು ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಇವಾಗ ಇಲ್ಲೇ ಕೋಚ್ ಇದ್ದಾರಲ್ಲ ಅವ್ರನ್ನ ಕೇಳ್ತೀನಿ ವಾರ್ಮ್ ಅಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ಗೆ ಅಂತ ಹೇಳಿ. ಸರ್ ಬನ್ನಿ ಸರ್, ವಾರ್ಮ್ ಅಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಒಬ್ಬ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ಗೆ? ಅದು ಇಂಪಾರ್ಟೆಂಟ್ ಅಲ್ಲ, ಅದು ನಿಮ್ಮದು ಬೇಸಿಕ್ಕು. ನಿಮ್ಮ ಊಟ ಮಾಡ್ದಂಗೆ ಅದು ಇಟ್ ಈಸ್ ಪಾರ್ಟ್ ಆಫ್ ಯುವರ್ ರುಟೀನ್. ಅಳವಡಿಸ್ಕೋಬೇಕು, ಅದನ್ನು ಬಿಡೋಂಗೆ ಇಲ್ಲ. ಯಾಕಂದರೆ ನಿಮಗೆ ವಾರ್ಮ್ ಅಪ್ ಇಲ್ಲದೋದ್ರೆ ಇಂಜುರಿ ಆಗೋದು, ಇಲ್ಲ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಎಲ್ಲ ಆಗೋಕ್ಕಾಗೋದಿಲ್ಲ. ನಮ್ಮದು ಬಾಡಿ ಟೆಂಪ್ರೇಚರ್ ರೈಸ್ ಆಗಬೇಕು, ಇಂಜುರೀಸ್ ಕಮ್ಮಿ ಆಗಬೇಕಂದ್ರೆ. ಎಮೋಷ್ನಲಿ ನಾವು ಪ್ರಿಪೇರ್ ಆಗಬೇಕು ಈ ಪರ್ಫಾರ್ಮೆನ್ಸ್ಗೆ. ಸೊ ಇದೆಲ್ಲ ಇಲ್ಲ ಅಂದರೆ ನಮ್ಗೇನು ಮಾಡೋಕ್ಕಾಗಲ್ಲ. ಸೊ ವಾರ್ಮ್ ಅಪ್ ಅಂದರೆ ಬರೀ ಓಡೋದಲ್ಲ, ಓಡೋದು ಮತ್ತು ವಿ ನೀಡ್ ಟು ಆಲ್ಸೋ ಆ್ಯಕ್ಟಿವೇಟ್ ನಮ್ಮದು ಮಸಲ್ಸ್ ಬಾಡಿಯಲ್ಲಿ. ಸೊ ಅದರಿಂದ ನಮಗೆ ಬ್ರೈನಲ್ಲಿ ಇಟ್ ಆ್ಯಕ್ಟ್ಸ್ ಎಸ್ ಎ ಸ್ಟಿಮ್ಯುಲೆಂಟ್, ಡೋಪಮಿನ್ನು. ಸೊ ಮೆಂಟ್ಲಿ ನಾವು ರೆಡಿ ಆಗ್ತೀವಿ.